Hi students, ನೀವೀಗ ಜಸ್ಟ್ 9th ಮುಗಿಸಿ 10th ಗೆ ಎಂಟ್ರಿ ಆಗ್ತಾ ಇದ್ದೀರಾ. ಹಾಗಿದ್ರೆ ಐ ವಿಲ್ ಎಕ್ಸ್ಪ್ಲೇನ್ ದ ಮೋಸ್ಟ್ ಇಂಪಾರ್ಟೆಂಟ್ 7 ಥಿಂಗ್ಸ್ ದಟ್ ವಿಲ್ ಡಿಸೈಡ್ ಯುವರ್ ಮಾರ್ಕ್ಸ್ ಇನ್ SSLC 2027. ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಪಾಯಿಂಟ್, ಯುವರ್ ಡೈಲಿ ರುಟೀನ್. ಅದು ಬಿಗ್ಗೆಸ್ಟ್ ಗೇಮ್ ಚೇಂಜರ್. ಡೈಲಿ ರುಟೀನ್. ಯಾಕೆ ಅಂತ ಅಂದ್ರೆ, ನೀವು 10th ಸ್ಟ್ಯಾಂಡರ್ಡ್ ಇಸ್ ನಾಟ್ ಅಬೌಟ್ ಸ್ಟಡಿಂಗ್ ಒನ್ ಡೇ ಬಿಫೋರ್ ಎಕ್ಸಾಮ್. ಅಂದ್ರೆ ನಿಮಗೆ ಎಕ್ಸಾಮ್ ಹಿಂದಿನ ದಿನ ಓದಿ ಮಾರ್ಕ್ಸ್ ತೆಗೆಯೋದು ಸುಲಭ ಅಲ್ಲ, ಅದು ವಿಷಯನೇ ಅಲ್ಲ. 10th ಸ್ಟ್ಯಾಂಡರ್ಡ್ ಅಂತ ಅಂದರೆ ಇಡೀ ವರ್ಷ ಪ್ರತಿ ದಿನ ನೀವು ಏನೇನು ಓದ್ತೀರಾ, ಏನೇನು ವರ್ಕ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅದಕ್ಕೆ ಹೇಳಿದ್ದು ಡೈಲಿ ರುಟೀನ್ ತುಂಬ ಇಂಪಾರ್ಟೆಂಟ್. ಓಕೆ, ಟಾಪರ್ಸ್ ಏನು ಮಾಡ್ತಾರೆ, 2 to 3 ಅವರ್ಸ್ ಡೈಲಿ ಸ್ಟಡಿ. ಟಾಪರ್ಸು 2 to 3 ಅವರ್ಸ್ ಡೈಲಿ ಓದ್ತಾರೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ, ಅವಾಗ ಮಾತ್ರ ಟಾಪರ್ ಆಗೋಕ್ಕೆ ಸಾಧ್ಯ. ಸೊ ಆವ್ರೇಜ್ ಸ್ಟೂಡೆಂಟ್ಸ್ ಏನಾಗ್ತಾರೆ, ರ್ಯಾಂಡಮ್ ಆಗಿ ವಿತೌಟ್ ಪ್ಲ್ಯಾನ್ ಯಾವಾಗಲೂ ಟೆಸ್ಟ್ ಬಂದಾಗ ಓದೋದು, LBA ಟೆಸ್ಟ್ ಮಾಡಿದಾಗ ಅಥವಾ ಮಿಡ್ ಟರ್ಮ್ ಬಂದಾಗ ಓದೋದು, ಪ್ರಿಪ್ರೇಟರಿ ಬಂದಾಗ ಓದೋದು, ಆ ಥರ ಆದರೆ ಆವ್ರೇಜ್ ಮಾರ್ಕ್ಸ್ ಸಿಗುತ್ತೆ, ಟಾಪರ್ ಅಂತೂ ಆಗೋಕ್ಕಾಗಲ್ಲ. ಓಕೆ, ನೀವು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವುದಾದಕ್ಕೆ, ಹೋಮ್ವರ್ಕಿಗೆ, ರಿವಿಷನ್ಗೆ, ಪ್ರಾಕ್ಟೀಸ್ ಮಾಡೋದಕ್ಕೆ. ಪ್ರಾಕ್ಟೀಸ್ ಇನ್ ದ ಸೆನ್ಸ್ ಮ್ಯಾಥ್ಸ್ ಪ್ರಾಕ್ಟೀಸ್, ವರ್ಕೌಟ್ ಮಾಡೋದು ಪ್ರಾಬ್ಲಮ್ಸ್ನ ಅಥವಾ ಬರೆದು ಕಲಿಯೋದು. ಸೊ ಅದಕ್ಕೆ ಟೈಮ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ನಿಮ್ಮ ಸ್ಕೂಲ್ ಟೈಮಿಂಗ್ಸ್ ಆದಮೇಲೆ ನಮ್ಮ ವಿಡಿಯೋ ಲೆಕ್ಚರರ್ಸ್ನ ನೋಡಿ ನಾವು ಯೂಟ್ಯೂಬಲ್ಲಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಈಗ 2027 SSLCಗೆ. ಸೊ ಅದನ್ನು ನೋಡಿಕೊಂಡು ಮಿಕ್ಕಿದ ಟೈಮಲ್ಲಿ ನಿಮಗೆ ಟೈಮ್ನ ಹೆಂಗೆ ಡಿವೈಡ್ ಮಾಡ್ಕೊಳ್ಳಿ, ಹೋಮ್ವರ್ಕಿಗೆ, ರಿವಿಷನ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಪ್ರಾಕ್ಟೀಸಿಗೆ. ಸೊ ಒಂದು ಗೋಲ್ಡನ್ ರೂಲ್ ಏನಂದರೆ, ಸ್ಮಾರ್ಟ್ ಡೈಲಿ ಎಫರ್ಟ್ ಇಸ್ ಗ್ರೇಟರ್ ದೆನ್ ಲಾಸ್ಟ್ ಮಿನಿಟ್ ಪ್ರೆಷರ್ ಅಂತ. ಅಂದರೆ ಡೈಲಿ ಸಣ್ಣ ಒಂದು ಗೋಲ್ನ ರೀಚ್ ಮಾಡ್ಕೊಬೇಕು. ನೀವು ಒಂದೇ ದಿನದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಂತ ತೊಗೊಂಡ್ರೆ ಒಂದೇ ದಿನದಲ್ಲಿ ನೀವು ಸೈನ್ಸ್ನ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಎಲ್ಲ ಓದೋಕ್ಕಾಗಲ್ಲ. ಸೊ ಡೈಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಅದೇ ಥರ ವೀಡಿಯೋಸ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ಸತಿ ಅಂತೂ SSLC 2027ಗೆ ಒಳ್ಳೆ ಕಂಟೆಂಟ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಟೀಮ್ ಎಲ್ಲ ಫುಲ್ ಎಫರ್ಟ್ ಹಾಕಿ ವರ್ಕ್ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ಲಾಸ್ಟ್ ಇಯರ್ ನಮಗೆ ನಮ್ಮ ಚಾನಲ್ಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಚೆನ್ನಾಗಿ ವೀಡಿಯೋಸ್ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಈ ವರ್ಷ ಇನ್ನೂ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಆ ಕಂಟೆಂಟ್ ನಿಮಗೆ ಸಿಗುತ್ತೆ. ಓಕೆ, ಹಾಗಾಗಿ ಸ್ಮಾಲ್ ಡೈಲಿ ಎಫರ್ಟ್ಸ್ ಅಂದರೆ ಪ್ರತಿದಿನ ಒಂದೊಂದು ಸಣ್ಣ ಎಫರ್ಟ್, ಸಣ್ಣ ವಿಷಯನ ಕಲ್ತ್ಕೊಂಡು ಒಂದು ಸಣ್ಣ ಹೆಜ್ಜೆ ಇಟ್ಕೊಂಡು ಸಕ್ಸಸ್ ಕಡೆಗೆ ಹೋಗೋಣ. ಓಕೆ, ಸೊ ಅದು ಪ್ರತಿದಿನ ಒಂದೊಂದು ಸಣ್ಣ ವಿಷಯನ ಕಲ್ತ್ಕೊಂಡು ನಿಧಾನವಾಗಿ ಕಲ್ತ್ಕೊಂಡು ಹೋದಾಗ ನಿಮಗೆ ಲಾಸ್ಟ್ ಮಿನಿಟ್ ಪ್ರೆಷರ್ ಅವಾಯ್ಡ್ ಆಗುತ್ತೆ. ಲಾಸ್ಟ್ ಮಿನಿಟ್ ಪ್ರೆಷರ್ ಅಂತ ಅಂದರೆ, ಏನೂ ಓದಲ್ಲೇ ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ನಾನು ಫೇಲ್ ಆಗ್ಬಿಡ್ತೀನಿ, ನಾನು ಪಾಸ್ ಆಗಬೇಕು ಅನ್ನೋ ಭಯದಲ್ಲಿ ಓದೋಕೆ ಹೋದರೆ ಅದು ನಿಮ್ಮ ಮೇಲೆ ನೀವೇ ಪ್ರೆಷರ್ ಹಾಕೊಂಡಂಗೆ ಆಗುತ್ತೆ. ಸೊ ಅದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್, ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕಾನ್ಸೆಪ್ಟ್ ವರ್ಸಸ್ ಮಗ್ಗಿಂಗ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಅಥವಾ ಬಾಯಟ್ ಹೊಡೆಯೋದು, ಯಾವುದು ಬೆಸ್ಟು? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೆನಿ ಸ್ಟೂಡೆಂಟ್ಸ್ ಮೇಕ್ ದಿಸ್ ಮಿಸ್ಟೇಕ್. ಅಂದರೆ ತುಂಬ ಜನ ಸ್ಟೂಡೆಂಟ್ಸ್, ಒಂದು 75% ಸ್ಟೂಡೆಂಟ್ಸು ಈ ತಪ್ಪನ್ನ ಮಾಡೇ ಮಾಡ್ತಾರೆ. ಯಾಕೆ ಅಂದರೆ, ಮಗ್ಗಿಂಗ್ ಆನ್ಸರ್ಸ್, ಬಾಯಟ್ ಹೊಡಿತಾರೆ. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಗ್ಗಿಂಗ್ ಆನ್ಸರ್ಸ್ ಅಂದರೆ ಬಾಯಟ್ ಹೊಡಿಯೋದು ತುಂಬ ತಪ್ಪು. ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ, ಬಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಅರ್ಥ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಲಿಸನ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಅರ್ಥ ಮಾಡ್ಕೊಂಡ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಜೊತೆಗೆ ಸೋಷಿಯಲಲ್ಲಿ ನೆನಪಿಟ್ಕೊಡ್ಬೇಕು, ಸ್ಮಾರ್ಟ್ ರಿಮೆಂಬರಿಂಗ್. ಅಂದರೆ ಬ್ಲೈಂಡಾಗಿ ಮಗ್ ಮಾಡೋದಲ್ಲ, ಸ್ಮಾರ್ಟ್ ರಿಮೆಂಬರಿಂಗ್, ನೆನಪಿಟ್ಕೊಳ್ಳೋದು. ಸೊ ಈಗ ಅರ್ಥ ಮಾಡ್ಕೊಂಡು ಓದಬೇಕು. ಹೆಂಗೆ ಸರ್ ಅರ್ಥ ಮಾಡ್ಕೊಂಡು ಓದೋದು? ಅರ್ಥ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಲಿಸನ್ ಇಯರ್, ನಿಮಗೆ ಅರ್ಥ ಆಗಿದೆ ಒಂದು ಕಾನ್ಸೆಪ್ಟ್ ಅಂತ ಅಂದರೆ, ನೀವು ಇನ್ನೊಬ್ಬರಿಗೆ ನಿಮ್ಮ ಓನ್ ವರ್ಡ್ಸಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಲೆವೆಲಿಗೆ ಬರ್ತೀರಲ್ಲ, ಸೊ ಅವಾಗ ಅದು ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ. ಓಕೆ, ಅರ್ಥ ಆದ್ರೇ ನೀವು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು. ಈಗ ಟೀಚರ್ಸ್, ನಾವಾಗಲಿ, ನಿಮ್ಮ ಸ್ಕೂಲಲ್ಲಿ ಪಾಠ ಮಾಡೋರಾಗಲಿ, ಎಲ್ಲರೂ ನಮಗೆ ಅರ್ಥ ಆಗಿರೋದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಓಕೆ, ಅದೊಂದು ಸಣ್ಣ ಟ್ರಿಕ್. ನಮಗೆ ಅರ್ಥ ಆಗಿದೆ ಅಂದಾಗಲೇ ನಾವು ಬೇರೆಯವರಿಗೆ ಅರ್ಥ ಮಾಡ್ಸೋಕ್ಕಾಗೋದು, ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದು ನಮ್ಮ ಓನ್ ವರ್ಡ್ಸಲ್ಲಿ. ಕರೆಕ್ಟಾ? ಸೊ ಹಾಗಾಗಿ ರೂಲ್ ಏನಂದರೆ, ಇಫ್ ಯು ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್, ಯು ಅಂಡರ್ಸ್ಟುಡ್ ಇಟ್. ಓಕೆ, ನೀವು ನಿಮ್ಮ ಓನ್ ವರ್ಡ್ಸಿಂದ ಒಂದು ಕಾನ್ಸೆಪ್ಟ್ನ ಓದಿರ್ತೀರಾ, ಅಥವಾ ಮ್ಯಾಥ್ಸ್ ಯಾವುದೋ ಒಂದು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಅದನ್ನು ನೀವು ಬೇರೆ ನಿಮ್ಮ ಫ್ರೆಂಡ್ಸಿಗೆ ಯಾರು ಕೇಳಿದಾಗ, ಅದನ್ನು ಬೇರೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಓನ್ ವರ್ಡ್ಸಲ್ಲಿ, ಓನ್ ವೇ ಆಫ್ ಎಕ್ಸ್ಪ್ಲನೇಷನ್ ಕೊಟ್ಟಾಗ ಅದು ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ. ಓಕೆನಾ? ಡನ್. ನೆಕ್ಸ್ಟ್, ಥರ್ಡ್ ಥಿಂಗ್, ರೈಟಿಂಗ್ ಪ್ರಾಕ್ಟೀಸ್.
ಇದು ಸೀಕ್ರೆಟ್ ಆಫ್ ಟಾಪರ್. ಓಕೆ, ಟಾಪರ್ ಸೀಕ್ರೆಟೇ ಇದು, ರೈಟಿಂಗ್ ಪ್ರಾಕ್ಟೀಸ್. ಯಾಕೆ, ರೀಡಿಂಗ್ ಅಲೋನ್ ವಿಲ್ ನಾಟ್ ಗಿವ್ ಮಾರ್ಕ್ಸ್. ಬರೀ ಓದೋದ್ರಿಂದ ಮಾರ್ಕ್ಸ್ ಸಿಗಲ್ಲ ನಿಮಗೆ. ಎಷ್ಟೋ ಜನ ತುಂಬ ಮಿಸ್ಕನ್ಸೆಪ್ಷನ್ ಇದೆ, ನಾವು ಓದ್ಕೊಂಡ್ಬಿಟ್ರೆ ಮಾರ್ಕ್ಸ್ ಸಿಕ್ಬಿಡುತ್ತೆ, ಎಕ್ಸಾಮಲ್ಲಿ ಬರೆದು ಬಿಡ್ಬೋದು. ನೆವರ್. ನೀವು ಓದೋದ್ರ ಜೊತೆಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಯು ಮಸ್ಟ್ ರೈಟ್. ಬರೀ ಓದೋದಲ್ಲ, ಯು ಮಸ್ಟ್ ರೈಟ್. ಮ್ಯಾಥಮೆಟಿಕ್ಸ್ ಅಂದರೆ ಸಾಲ್ವ್ ಮಾಡಬೇಕು, ಡೈಲಿ ಸಾಲ್ವ್ ಮಾಡಬೇಕು ಅದನ್ನು. ಓಕೆ, ನೆಕ್ಸ್ಟ್ ಸೈನ್ಸ್, ರೈಟ್ ಆನ್ಸರ್ಸ್, ಕೆಮಿಕಲ್ ಇಕ್ವೇಷನ್ಸ್ ಇರುತ್ತೆ, ಡಯಾಗ್ರಾಮ್ಸ್ ಇರುತ್ತೆ, ಅದನ್ನು ಬರೆದು ಕಲಿಬೇಕು. ಸೋಷಿಯಲ್ 5 ಮಾರ್ಕ್ಸ್ ಕ್ವಶನ್ನ ನಾನು ಹೋದ ವರ್ಷ ಎಕ್ಸಾಮ್ಸ್ಗೆ ಹೆಂಗೆ ಆನ್ಸರ್ ರೈಟಿಂಗ್ ಸೋಷಿಯಲಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ 1 ವರ್ಡ್, 2 ವರ್ಡ್, 3 ವರ್ಡ್, 3 ಮಾರ್ಕ್, 4 ಮಾರ್ಕ್ ಎಲ್ಲ ಕ್ವಶನ್ಸ್ಗೂ ನಾನು ಒಳ್ಳೆ ನೋಟ್ಸ್ ಪ್ರಿಪೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ಪ್ರೀವಿಯಸ್ ಇಯರ್ಗೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ಸೊ ಅದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇವಾಗ ಬರುತ್ತೆ, ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಬರುತ್ತೆ ಈ ವರ್ಷ. ಓಕೆ, ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ. ಜಸ್ಟ್ ನಿಮಗೊಂದು ಇನ್ಫಾರ್ಮೇಷನ್, ಏನು ಈಗ 9th ಮುಗಿಸಿ 10th ಜಂಪ್ ಆಗ್ತಾ ಇದ್ದೀರಲ್ಲ, ಸೊ ಏನೇನು ತಲೆಯಲ್ಲಿ ಇರಬೇಕು, ಹೆಂಗೆ ಓದಬೇಕು, ಏನು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ ಮುಂಜಾಗ್ರತೆ ಕ್ರಮ ಅಂದರೆ ಪ್ರಿಕಾಷನ್ಸ್. ಹಾಗಾಗಿ ನಾವು ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ಸೊ ಯಾಕೆ ಇಷ್ಟೆಲ್ಲ ಮ್ಯಾಥ್ಸ್ ಡೈಲಿ ಸಾಲ್ವ್ ಮಾಡಬೇಕು, ಸೈನ್ಸ್ ಆನ್ಸರ್ಸ್ ರೈಟಿಂಗ್ ಮಾಡಬೇಕು, ಸೋಷಿಯಲ್ ಆನ್ಸರ್ ರೈಟಿಂಗ್, ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೊಬೇಕು, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಾಮ್ ಅಂತ ಅಂದರೆ ರೈಟಿಂಗ್ ಸ್ಪೀಡ್ ಪ್ಲಸ್ ಪ್ರೆಸೆಂಟೇಷನ್ ಎರಡೂ ಇರಬೇಕು. ನೀವು ಬರೀ ಓದ್ಕೊಂಡೋಗಿ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಬರಿತೀನಿ ಅಂದರೆ ರೈಟಿಂಗ್ ಸ್ಪೀಡ್ ಬರಲ್ಲ. ಯಾಕಂದರೆ ಇಷ್ಟು ಟೈಮ್ 2.5 ಗಂಟೆ 3 ಗಂಟೆ ಒಳಗೆ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಡೈರೆಕ್ಟಾಗಿ ಬರೆಯೋಕೆ ಹೋದ್ರೆ ಆಗಲ್ಲ. ಅದು ಕೂಡ ನಿಮಗೆ ರೈಟಿಂಗ್ ಬರೆದು ಕಲಿಯೋದ್ರಿಂದ ತಲೆಲೂ ಉಳ್ಕೊಳ್ಳುತ್ತೆ, ಜೊತೆಗೆ ರೈಟಿಂಗ್ ಸ್ಪೀಡು ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಗೆ ಪ್ರೆಸೆಂಟೇಷನ್ ಸ್ಕಿಲ್, ಆನ್ಸರ್ ರೈಟಿಂಗ್ ಸ್ಕಿಲ್ ಅದು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, 4th ಥಿಂಗ್, ರಿವಿಷನ್ ಸಿಸ್ಟಮ್. ಮೋಸ್ಟ್ ಇಗ್ನೋರ್ಡ್. ತುಂಬ ಜನ ಸ್ಟೂಡೆಂಟ್ಸ್ ಈ ರಿವಿಷನ್ ಮಾಡೋದನ್ನು ಬಿಟ್ಟೇ ಬಿಡ್ತಾರೆ, ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ರಿವಿಷನ್ ಈಸ್ ಇಂಪಾರ್ಟೆಂಟ್. ನಾನು ಯಾವಾಗಲೂ ಹೇಳ್ತೀನಿ, ಮೆಮೊರಿ ಈಸ್ ನಥಿಂಗ್ ಬಟ್ ರಿವಿಷನ್. ಹುಡ್ತಾನೆ ಯಾರು ಬುದ್ಧಿವಂತರಾಗಿರಲ್ಲ. ಓಕೆ, ಎಷ್ಟು ಟೈಮ್ ರಿವಿಷನ್ ಮಾಡ್ತೀವೋ ಅಷ್ಟು ಟೈಮ್ ನಮಗೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಅದೇ ಮೆಮೊರಿ. ಹುಡ್ತಾನೆ ಯಾರು ಮೆಮೊರಿ ಇಟ್ಕೊಂಡು ಬರಲ್ಲ. ಓಕೆನಾ. ನೆಕ್ಸ್ಟ್, ಸ್ಟೂಡೆಂಟ್ಸ್ ಸ್ಟಡಿ ಬಟ್ ಫರ್ಗೆಟ್ ಎವ್ರಿಥಿಂಗ್. ಅದಕ್ಕೆ ಹೇಳಿದ್ದು, ಬರೀ ಓದ್ತಾರೆ, ರಿವೈಸ್ ಮಾಡೋಕ್ಕೆ ಮರ್ತು ಬಿಡ್ತಾರೆ. ರಿವೈಸ್ ಮಾಡಲಿಲ್ಲ ಅಂದರೆ ತಲೆಗೆ ಒಂದ್ಸತಿ ಕೂತ್ಕೊಂಡು ಓದಿದ್ರೆ ಅರ್ಥ ಆಗುತ್ತೆ, ಬಟ್ ತಲೆಯಲ್ಲಿ ಉಳ್ಕೊಳ್ಳಲ್ಲ. ಓಕೆ, ರಿವೈಸ್ ಮಾಡ್ತಾ ಇರಬೇಕು. ಬಿಕಾಸ್ ನೋ ರಿವಿಷನ್ ಸಿಸ್ಟಮ್. ರಿವಿಷನ್ ಸಿಸ್ಟಮ್ ಪಕ್ಕಾ ಬೇಕು. ಈಗ ನಾವು ಹೇಳ್ತೀವಿ 1-4-7 ರೂಲ್. ಇವತ್ತು ಓದಿರ್ತೀವ, ಇದನ್ನು 4 ದಿನ ಬಿಟ್ಟು ರಿವೈಸ್ ಮಾಡಬೇಕು, ಮತ್ತೆ 7 ದಿನ ಬಿಟ್ಟು ರಿವೈಸ್ ಮಾಡಬೇಕು. ಅವಾಗ ಕರೆಕ್ಟಾಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಮರೆಯೋದೇ ಇಲ್ಲ. ಓಕೆ, ಅದೇ ಥರ ನಾವು ಓದಿದ ದಿವಸನೇ ಒಂದು ರಿವಿಷನ್ನು, ವೀಕ್ಲಿ ರಿವಿಷನ್ನು, ದೆನ್ ಮಂತ್ಲಿ ರಿವಿಷನ್ ಅಂತ ಹೇಳಿದ್ದಾರೆ. ಓಕೆ, ಇದನ್ನಾದರೂ ಫಾಲೋ ಮಾಡಿ ಅಥವಾ ಇದನ್ನಾದರೂ ಫಾಲೋ ಮಾಡಿ. ಅರ್ಥ ಆಯ್ತಾ? ಇವತ್ತು ಓದಿದ್ದನ್ನು ಇವತ್ತು ರಿವಿಷನ್ ಮಾಡ್ಕೊಳ್ಳಿ, ನೆಕ್ಸ್ಟ್ 4 ದಿನ ಬಿಟ್ಟು ರಿವೈಸ್ ಮಾಡಿ, ಇನ್ನು ನೆಕ್ಸ್ಟು 7 ಡೇಸ್ ಬಿಟ್ಟು ರಿವೈಸ್ ಮಾಡಿ, ಅಷ್ಟು ಸಾಕು. ಅದನ್ನಾದ್ರು ಫಾಲೋ ಮಾಡ್ಕೊಳ್ಳಿ. ಅಥವಾ ಇದು ಅವತ್ತು ಓದಿದ್ದ ದಿನ ವೀಕ್ ಒಂದು ವಾರ ಆದಮೇಲೆ, ಆಮೇಲೆ ತಿಂಗಳಾದಮೇಲೆ ಅಂದರೆ ರಿವೈಸ್ ಮಾಡ್ಕೊಳ್ಳಿ ಅಂತ. ನಾನು ಆವಾಗಲೇ ಹೇಳಿದೆ, ರಿವಿಷನ್ ಈಸ್ ನಥಿಂಗ್ ಬಟ್ ಮೆಮೊರಿ ಪವರ್. ಮೆಮೊರಿ ಪವರ್ ಯಾರಿಗೂ ಹುಟ್ಟಿದಾಗ್ಲಿಂದ ಬರೋಲ್ಲ. ಎಷ್ಟು ನೀವು ರಿವೈಸ್ ಮಾಡ್ತಾ ಇರ್ತೀರಾ ಅಷ್ಟು ಮೆಮೊರಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ 5th ಥಿಂಗ್, ಪ್ರೆಸೆಂಟೇಷನ್ ಸ್ಕಿಲ್ಸ್, ಆನ್ಸರ್ ರೈಟಿಂಗ್ ಸ್ಕಿಲ್. ಪ್ರೆಸೆಂಟೇಷನ್ ಸ್ಕಿಲ್ ಅಂದರೆ ಆನ್ಸರ್ ರೈಟಿಂಗ್ ಸ್ಕಿಲ್. ದ ಸೇಮ್ ಆನ್ಸರ್ ಡಿಫ್ರೆಂಟ್ ಮಾರ್ಕ್ಸ್. ಎಲ್ಲರೂ ಬರೆಯೋದು ಸೇಮ್ ಆನ್ಸರ್ಸೇ, ಪ್ರತಿಯೊಬ್ಬರು ಸೇಮ್ ಆನ್ಸರ್ಸ್ ಬರೀತಾರೆ. ಯಾಕಂದರೆ ಎಲ್ಲರ ಸ್ಕೂಲಲ್ಲೂ ಓದಿರ್ತಾರೆ, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಒಂದೇ ಕಂಟೆಂಟು, ನೀವು ಓದೋದು ಒಂದೇ ಕಂಟೆಂಟ್, ಇನ್ನೊಬ್ರು ಓದೋದು ಒಂದೇ ಕಂಟೆಂಟ್, ಎಲ್ಲರೂ ಒಂದು ಕ್ವಶನಿಗೆ ಒಂದೇ ಆನ್ಸರ್ಸ್ ಕರೆಕ್ಟಾಗಿ ಅದೇ ಆನ್ಸರ್ ಬರೆದಿರ್ತಾರೆ. ಬಟ್ ಒಬ್ರಿಗೆ ಕಮ್ಮಿ ಸಿಗುತ್ತೆ, ಒಬ್ರಿಗೆ ಜಾಸ್ತಿ ಸಿಗುತ್ತೆ. ಯಾಕೆ? ಈ ಪ್ರೆಸೆಂಟೇಷನ್ ಸ್ಕಿಲ್ ಇಂಪಾರ್ಟೆಂಟ್, ಆನ್ಸರ್ ರೈಟಿಂಗ್ ಸ್ಕಿಲ್ ಎಕ್ಸಾಮಲ್ಲಿ. ಓಕೆ, ನೀಟ್ ಹ್ಯಾಂಡ್ ರೈಟಿಂಗ್ ಇರಬೇಕು. ಓಕೆ, ನೆಕ್ಸ್ಟ್ ಅಂಡರ್ಲೈನಿಂಗ್ ದ ಕೀವರ್ಡ್ಸ್ನ ಕ್ಲೀನಾಗಿ ಅಂಡರ್ಲೈನ್ ಮಾಡಬೇಕು. ದೆನ್ ಯೂಸ್ ಪಾಯಿಂಟ್ಸ್ ಆ್ಯಂಡ್ ಹೆಡ್ಡಿಂಗ್ಸ್. ಈ ಆನ್ಸರ್ ರೈಟಿಂಗ್ ಸ್ಕಿಲ್ ಅಥವಾ ಪ್ರೆಸೆಂಟೇಷನ್ ಸ್ಕಿಲ್ಲಿಂದ ಮಾರ್ಕ್ಸ್ ವೇರಿ ಆಗುತ್ತೆ. ಯಾರು ಕ್ಲೀನಾಗಿ ಪ್ರೆಸೆಂಟ್ ಮಾಡಿರ್ತಾರೆ, ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಮಾಡಿಕೊಂಡು ಕ್ಲೀನಾಗಿ ಆನ್ಸರ್ ಬರೆದಿರ್ತಾರೆ, ಅವರಿಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಓಕೆ, ಎಕ್ಸಾಮಿನರ್ ಶುಡ್ ಫೀಲ್ ಈಸಿ ಟು ಕರೆಕ್ಟ್ ಮೋರ್ ಮಾರ್ಕ್ಸ್. ಅಂದರೆ ನಿಮ್ಮ ಆನ್ಸರ್ ರೈಟಿಂಗ್ ಹೆಂಗಿರಬೇಕು ಅಂದರೆ ಎಕ್ಸಾಮಿನರ್ಗೆ ಈಸಿ ಅನ್ನಿಸ್ಬೇಕು ಕರೆಕ್ಷನ್ ಮಾಡೋದಕ್ಕೆ. ಓಕೆ, ಅಷ್ಟು ನೀವು ಎಕ್ಸಾಮಿನರ್ಗೆ ಎಷ್ಟು ಈಸಿ ಮಾಡಿಕೊಡ್ತೀರೋ ಕರೆಕ್ಷನ್ ಮಾಡೋದಕ್ಕೆ ಅಷ್ಟು ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಡನ್. ನೆಕ್ಸ್ಟ್ 6th ಥಿಂಗ್, ಟೈಮ್ ಮ್ಯಾನೇಜ್ಮೆಂಟ್. ಓಕೆ,
ಎಕ್ಸಾಮ್ಗಿನ್ನ ಮುಂಚೆ, ಎಕ್ಸಾಮ್ ಆದಮೇಲೆ ಟೈಮ್ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಟಾಪರ್ ಡಸಂಟ್ ಸ್ಟಡಿ ಮೋರ್ ಬಟ್ ದೇ ಸ್ಟಡಿ ಸ್ಮಾರ್ಟ್. ಹಾರ್ಡ್ ವರ್ಕ್ ಮಾಡಲ್ಲ, ಸ್ಮಾರ್ಟಾಗಿ ವರ್ಕ್ ಮಾಡ್ತಾರೆ. ಕಮ್ಮಿ ಟೈಮ್ ಓದ್ತಾರೆ, ಒಳ್ಳೆ ಸ್ಕೋರ್ ತೆಗಿತಾರೆ ಟಾಪರ್ಸ್. ಮೇಕ್ ಟೈಮ್ ಟೇಬಲ್, ಫಾಲೋ ಪ್ರಿಯಾರಿಟಿ. ಅಂದರೆ ಯಾವುದು ಕಷ್ಟ ಅನಿಸುತ್ತೆ ನಿಮಗೆ, ಯಾವ ಸಬ್ಜೆಕ್ಟು ಟಫ್ ಅನಿಸುತ್ತೆ ಅದಕ್ಕೆ ಜಾಸ್ತಿ ಟೈಮ್ ಕೊಡಿ. ಆ್ಯಂಡ್ ಇನ್ ಎಕ್ಸಾಮ್ ಡೋಂಟ್ ವೇಸ್ಟ್ ಟೈಮ್ ಆನ್ ಒನ್ ಕ್ವಶನ್. ನೀವೇನೋ ಎಕ್ಸಾಮಲ್ಲಿ ಕ್ವಶನ್ಸ್ ಬರಿತಾ ಇರ್ತೀರ, ಆನ್ಸರ್ಸ್ ಬರಿತಾ ಇರ್ತೀರ, ಅವಾಗ ಒಂದು ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಅದನ್ನೇ ಹಿಡ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬಿಡಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಬೇರೆ ಕ್ವಶನ್ನ ಅಟೆಂಡ್ ಮಾಡಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರ್ತೀರಾ, ಮಧ್ಯದಲ್ಲೋ ಮಿಸ್ಟೇಕ್ ಆಗುತ್ತೆ, ಅದನ್ನ ಯೋಚನೆ ಮಾಡ್ತಾ ಕೂತ್ಕೊಂಡು ಥಿಯರಮ್ಸ್ ಏನೋ ಬರಿಬೇಕಾರೆ ಅದನ್ನೇನೋ ಮಿಸ್ಟೇಕ್ ಆಗುತ್ತೆ ಯಾವುದೋ ಒಂದು ಸ್ಟೆಪ್ಪು, ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬೇರೆ ಕ್ವಶನ್ನ ಅಟೆಂಡ್ ಮಾಡಿ, ಆಮೇಲೆ ಲಾಸ್ಟಲ್ಲಿ ಟೈಮ್ ಉಳಿದಾಗ ಅದನ್ನು ಬಂದು ಅಟೆಂಡ್ ಮಾಡಿ. ಓಕೆ, ಮ್ಯಾನೇಜ್ ಟೈಮ್ ಆ್ಯಂಡ್ ಸ್ಕೋರ್ ಮಾರ್ಕ್ಸ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ನಿಮಗೆ ಕೊಡೋದೇ 2.5 ಗಂಟೆ 3 ಗಂಟೆ, ಆ ಟೈಮಲ್ಲಿ ನೀವು ಎಕ್ಸಾಮ್ ಬರೆದು ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವು ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ 7th ಥಿಂಗ್, ಲಾಸ್ಟ್ ಥಿಂಗ್ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್, ಮಿಸ್ಟೇಕ್ ಅನಾಲಿಸಿಸ್. ಇದು ಕೂಡ ಟಾಪರ್ ಸ್ಟ್ರಾಟಜಿ. ರೈಟಿಂಗ್ ಒಂದು ಟಾಪರ್ ಸ್ಟ್ರಾಟಜಿ, ಇದು ಕೂಡ ಟಾಪರ್ ಸ್ಟ್ರಾಟಜಿ. ಆವ್ರೇಜ್ ಸ್ಟೂಡೆಂಟ್ ರಿಪೀಟ್ಸ್ ಮಿಸ್ಟೇಕ್ಸ್, ಟಾಪರ್ಸ್ ಫಿಕ್ಸಸ್ ದೆಮ್. ಟಾಪರ್ಸ್ ಏನು ಮಾಡ್ತಾರೆ, ಮಾಡಿರೋ ತಪ್ಪನ್ನ ತಿದ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಬಟ್ ಆವ್ರೇಜ್ ಸ್ಟೂಡೆಂಟ್ಸ್ ಅಥವಾ ಬೇರೆ ಸ್ಟೂಡೆಂಟ್ಸು ಅದೇ ತಪ್ಪನ್ನ ಮಾಡ್ತಾನೆ ಇರ್ತಾರೆ. ಫೈನಲ್ ಎಕ್ಸಾಮಲ್ಲೂ ಅದೇ ತಪ್ಪು ಮಾಡ್ತಾ ಇರ್ತಾರೆ. ಸೊ ಆಫ್ಟರ್ ಎವ್ರಿ ಟೆಸ್ಟ್, ನಿಮ್ಮ ಸ್ಕೂಲಲ್ಲಿ ಆಗೋದು, ಆಫ್ಟರ್ ಎವ್ರಿ ಟೆಸ್ಟ್ ಒಂದೊಂದು ಲೆಸನ್ ಆದಮೇಲೂ ಯೂನಿಟ್ ಟೆಸ್ಟ್ ಅಂತ ಮಾಡ್ತಾರೆ, ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಆಫ್ಟರ್ ಎವ್ರಿ ಟೆಸ್ಟ್ ಚೆಕ್ ದ ಮಿಸ್ಟೇಕ್ಸ್. ನೀವೇನು ತಪ್ಪು ಮಾಡ್ತಾ ಇದ್ದೀರೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ರೈಟ್ ದೆಮ್ ಸಪ್ರೇಟ್ಲಿ, ಡೋಂಟ್ ರಿಪೀಟ್ ಅಗೇನ್. ರೈಟ್ ದೆಮ್ ಸಪ್ರೇಟ್ಲಿ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಮಿಸ್ಟೇಕ್ ನೋಟ್ಬುಕ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ನೀವು ಏನೇನು ತಪ್ಪು ಮಾಡ್ತೀರಾ ಅದನ್ನು ನೋಟ್ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ವೈಸ್, ಟಾಪಿಕ್ ವೈಸ್, ಚಾಪ್ಟರ್ ವೈಸ್. ಸೊ ಅದನ್ನು ಸಪ್ರೇಟಾಗಿ ಬರೆದಿಟ್ಕೊಂಡು ಅದನ್ನ ಮೇಲೆ ವರ್ಕ್ ಮಾಡಿ, ಆ ತಪ್ಪನ್ನ ಮತ್ತೆ ರಿಪೀಟ್ ಆಗ್ದಂಗೆ ನೋಡ್ಕೊಳ್ಳಿ. ಆ ತಪ್ಪು ಏನಾಗಿದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದ್ಸತಿ ರಿಪೀಟ್ ಆಗಲ್ಲ. ಸೊ ಮಿಸ್ಟೇಕ್ ನೋಟ್ಬುಕ್ ಅನ್ನೋದು ತುಂಬ ಇಂಪಾರ್ಟೆಂಟು, ಇದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಸೊ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಇದೇ ನಿಮಗೆ 10ರಿಂದ 20 ಮಾರ್ಕ್ಸ್ ಸೇವ್ ಮಾಡಿಬಿಡುತ್ತೆ. ಈ ಮಿಸ್ಟೇಕ್ ನೋಟ್ಬುಕ್ ಇಟ್ಕೊಂಡು ತಪ್ಪುಗಳನ್ನ ನೀವು ತಿದ್ಕೊಂಡು, ಏನು ತಪ್ಪಾಗಿದೆ ಅಂತ ಬರ್ಕೊಂಡು ಅದನ್ನು ನೀವು ತಿದ್ಕೊಂಡು ಸರಿ ಮಾಡ್ಕೋತೀರಲ್ಲ, ಅದೇ ನಿಮಗೆ 10ರಿಂದ 20 ಮಾರ್ಕ್ಸ್ ಕೊಡುತ್ತೆ. ಸೊ ಈ 7 ಥಿಂಗ್ಸ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ 2027 SSLCಲಿ ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ. ಸೊ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.